ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ, ರಾಜ್ಯಪಾಲರ ಕೈ ಸೇರಿದ ಸುಗ್ರೀವಾಜ್ಞೆ ಕರಡು. ಈ ಕರಡು ಪ್ರತಿಯಲ್ಲಿ ಶಿಕ್ಷೆ ಪ್ರಮಾಣದಲ್ಲಿ ಭಾರಿ ಬದಲಾವಣೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಶಿಫಾರಸು. ಇದು ಭಾಳ ಅದ್ಭುತವಾಗಿದೆ. ಸಿಎಂ ಪರಿಶೀಲನೆ ಬಳಿಕ ರಾಜ್ಯಪಾಲರಿಗೆ ರವಾನೆ. ರಾಜ್ಯಪಾಲರ ಅಂಕಿತದ ಬಳಿಕ ಪ್ರಕಟವಾಗುವ ಸುಗ್ರೀವಾಜ್ಞೆ. ಬಡ್ಡಿ ಬಕಾಸುರ ವಿರುದ್ಧ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರ ಸಮರವನ್ನು ಸಾರಿತ್ತು. ಅನೇಕರು ತೀರ್ಕೊಂಡಿದ್ದಿರ್ರಿ, ನಾವು ಬೇರೆ ಏನು ಹೇಳ್ತಾ ಇರಲಿಲ್ಲ. ಕಾಟ ಕೊಟ್ಟರು, ಮತ್ತೊಂದು ಕೊಟ್ಟರು. ನಮ್ಮನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ಏನು ಸಾಲ ಕೊಡಬಾರ್ದಾ, ಸಾಲ ನೀನು ಕೊಡ್ತೀಯಾ, ಅವನು ಕೊಡ್ತಾನಾ, ಹಿಂಗೆಲ್ಲ ಕೇಳ್ತಾರೆ. ಐ ಎಗ್ರಿ, ಸಾಲ ಕೊಟ್ಟವ್ರದ್ದು ಅರ್ಥ ಆಗತ್ತೆ. ಆದರೆ ಸಾಯ್ತಾರೆ ಅಂತಂದರೆ ಮತ್ತೆ ಯಾರು ಸಾಯೋದು ನೋಡಿ? ಬಡವರು. ಒನ್ಸ್ ಅಗೇನ್ ಸಾವಿರಾರು ಗಟ್ಟಲೆ ಸಾಲ ಇದ್ದ ರಾಜಕಾರಣಿಗಳು ಒಬ್ಬನೂ ಸಾಯಲ್ಲ, ಟೆನ್ಷನೂ ಆಗಲ್ಲ ಅವನಿಗೆ. ಬಡವರು 50,000ಕ್ಕೆ 1 ಲಕ್ಷಕ್ಕೆ ಸಾಯಬೇಕಾ? ಅದನ್ನು ನೋಡ್ಕೊಂಡು ನಾವೆಲ್ಲ ಸುಮ್ಮನೆ ಇರಬೇಕಾ? ಈಗ 3 ವರ್ಷದಿಂದ 10 ವರ್ಷ ಮಾಡಿದ್ದಾರೆ. ಆದರೆ ಎಷ್ಟು ಪರಿಣಾಮಕಾರಿ ಆಗುತ್ತೆ, ಯಾವುದನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಕೂಡ ಅದರ ಕರಡು ಪ್ರತಿ ಸಿಗಬೇಕಾಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತೇಳಿ ಈ ಏನು ರೌಡಿ ನಿಗ್ರಹ ದಳ ಥರ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ, ನನ್ನ ಕಲೀಗ್ ವಿಜಯ್, ಪೊಲಿಟಿಕಲ್ ಬ್ಯೂರೋ ಹೆಡ್ ನನ್ನ ಜೊತೆ ಇದ್ದಾರೆ. ಎಸ್ ವಿಜಯ್, ಇದು ಕೇವಲ ಆಯಾರಾಮ್ ಗಯಾರಾಮ್ ಏನೊಂದು ಮಾಡಿದೆ ಮುಗೀತು ಹಂಗಾಗತ್ತಾ? ನಿಜವಾಗಲೂ ಹೆಡೆಮುರಿ ಕಟ್ಟುವಂಥ ಧ್ಯೇಯವನ್ನು ತೋರಿಸ್ತಾರಾ? 3ರಿಂದ 10 ವರ್ಷ ಮಾಡಿದ್ದಾರೆ. ಯಾವಾಗ ಅವನು ಬಂದರೆ, ಇವನು ಹೋದರೆ, ಅವನು ಕೊಟ್ಟರೆ, ಅವನು ಕಟ್ಟದಿದ್ದರೆ, ಹಿಂಗೆಲ್ಲ ಇರತ್ತಾ? ಹೆಂಗೆ? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ನೀವು ಮೊದಲೊಂದು ಮಾತನ್ನು ಹೇಳಿದ್ರೆ, ಅಂದರೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋಂಥದ್ದು, ಅದೇ ಅನುಮಾನ ನನಗೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆ ಆಸಕ್ತಿ ಅಷ್ಟರ ಮಟ್ಟಿಗೆ ಮೆಚ್ಚಬೇಕು. ಯಾಕಂದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇಂಟ್ರೆಸ್ಟ್ ವಹಿಸಿ ಅವರೇ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು. ಸಭೆ ಆಗಿ ಇಂದಿಗೆ 10 ದಿನ ಇಲ್ಲಿಯವರೆಗೂ ಕೂಡ ಆ ಒಂದು ಸುಗ್ರೀವಾಜ್ಞೆ ಬಂದಿಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಸಭೆ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ, ಅದು ಏನು ಗೃಹ ಸಚಿವರು ಮತ್ತೊಂದು ಕಂದಾಯ ಸಚಿವರು, ಘಟಾನುಘಟಿ ಸಚಿವರುಗಳೆಲ್ಲ ಸಭೆ ಮಾಡಿ, ಪೊಲೀಸ್ ಮಹಾನಿರ್ದೇಶಕರ ಸಮ್ಮುಖದಲ್ಲಿ ಸಭೆ ಮಾಡಿ ಎಲ್ಲ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಸಂದೇಶ ಹೋದರೂ ಕೂಡ ಯಾರು ಕೇರೇ ಮಾಡ್ತಾ ಇಲ್ಲ. ಇಲ್ಲಿ ಇವತ್ತು ಒಂದೇ ದಿನ 5 ಜನ ಸತ್ತಿರುವಂಥದ್ದು, ಒಟ್ಟು 25 ಜನ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಮಾಡಿದ ಬಳಿಕ 15ರಿಂದ 18 ಜನ ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಾವನ್ನಪ್ಪಿರುವಂಥದ್ದು. ಹಾಗೆ ಇದು ಹೊಣೆ ಯಾರು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಇವು ಸುಗ್ರೀವಾಜ್ಞೆ ಥರ ಸಂಬಂಧಪಟ್ಟಂತೆ ಕರಡು ಈಗ ರಾಜ್ಯಪಾಲರಿಗೆ ಹೋಗಿದ್ರು ಕೂಡ ಸುಗ್ರೀವಾಜ್ಞೆ ಬಂದ ನಂತರ ಕೂಡ ಇದು ನಿಲ್ಲುತ್ತಾ ಅನ್ನೋಂಥದ್ದು ಕೂಡ ಒಂದು ಅನುಮಾನಕ್ಕೆ ಇರುವಂಥದ್ದು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಒಂದಷ್ಟು ಕಾನೂನಿಗೆ ಬಲ ತಂದು ಇದರ ಉಪ್ಪಟ್ಟಳ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಸಹಾಯ ಆಗುತ್ತೆ ಅಂತ ಅನ್ನೋಂಥದ್ದು. ಜೊತೆಗೆ ಸುಗ್ರೀವಾಜ್ಞೆ ಬಂದ ನಂತರ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಜಾರಿ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಏನು ಮೈಕ್ರೋ ಫೈನಾನ್ಸ್ಗಳು ಕಾನೂನು ಅಡಿಯಲ್ಲಿ ಒಂದಷ್ಟು ಇದನ್ನು ಚಾಲೆಂಜ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಈ ಸುಗ್ರೀವಾಜ್ಞೆ ಏನಿದೆ, ಅನಧಿಕೃತವಾಗಿ ಇರುವಂತಹ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಇದರ ಹಿಡಿತ ಜಾಸ್ತಿ ಆಗುವಂಥದ್ದು, ಅಂದರೆ ಇದರ ಒಂದು ಕಡಿವಾಣ ಜಾಸ್ತಿ ಆಗುವಂಥದ್ದು ನೋಡಬೇಕು. ಒಂದು ಒಳ್ಳೆಯ ಉದ್ದೇಶದಿಂದ ಈ ಸುಗ್ರೀವಾಜ್ಞೆ ತರ್ತಾ ಇದ್ದಾರೆ. ಆದರೆ ಒಂದೊಂದು ಭಾಳ ಸ್ಪಷ್ಟ, ಜನಸಾಮಾನ್ಯರು ಯಾರೂ ಕೂಡ ಇದರಿಂದ ಸಾಯಬಾರ್ದು, ಕಿರುಕುಳದಿಂದ ಸಾಯಬಾರ್ದು ಅನ್ನೋಂಥದ್ದು ಉದ್ದೇಶ. ಅದೆಷ್ಟು ಮಟ್ಟಿಗೆ ಜಾರಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಹುಶಃ ಇಂದು ಅಥವಾ ನಾಳೆ ಸುಗ್ರೀವಾಜ್ಞೆ ಅಧಿಕೃತವಾಗಿ ಜಾರಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ, ರಾಜ್ಯಪಾಲರ ಕೈ ಸೇರಿದ ಸುಗ್ರೀವಾಜ್ಞೆ ಕರಡು. ಈ ಕರಡು ಪ್ರತಿಯಲ್ಲಿ ಶಿಕ್ಷೆ ಪ್ರಮಾಣದಲ್ಲಿ ಭಾರಿ ಬದಲಾವಣೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಶಿಫಾರಸು. ಇದು ಭಾಳ ಅದ್ಭುತವಾಗಿದೆ. ಸಿಎಂ ಪರಿಶೀಲನೆ ಬಳಿಕ ರಾಜ್ಯಪಾಲರಿಗೆ ರವಾನೆ. ರಾಜ್ಯಪಾಲರ ಅಂಕಿತದ ಬಳಿಕ ಪ್ರಕಟವಾಗುವ ಸುಗ್ರೀವಾಜ್ಞೆ. ಬಡ್ಡಿ ಬಕಾಸುರ ವಿರುದ್ಧ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರ ಸಮರವನ್ನು ಸಾರಿತ್ತು. ಅನೇಕರು ತೀರ್ಕೊಂಡಿದ್ದಿರ್ರಿ, ನಾವು ಬೇರೆ ಏನು ಹೇಳ್ತಾ ಇರಲಿಲ್ಲ. ಕಾಟ ಕೊಟ್ಟರು, ಮತ್ತೊಂದು ಕೊಟ್ಟರು. ನಮ್ಮನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ಏನು ಸಾಲ ಕೊಡಬಾರ್ದಾ, ಸಾಲ ನೀನು ಕೊಡ್ತೀಯಾ, ಅವನು ಕೊಡ್ತಾನಾ, ಹಿಂಗೆಲ್ಲ ಕೇಳ್ತಾರೆ. ಐ ಎಗ್ರಿ, ಸಾಲ ಕೊಟ್ಟವ್ರದ್ದು ಅರ್ಥ ಆಗತ್ತೆ. ಆದರೆ ಸಾಯ್ತಾರೆ ಅಂತಂದರೆ ಮತ್ತೆ ಯಾರು ಸಾಯೋದು ನೋಡಿ? ಬಡವರು. ಒನ್ಸ್ ಅಗೇನ್ ಸಾವಿರಾರು ಗಟ್ಟಲೆ ಸಾಲ ಇದ್ದ ರಾಜಕಾರಣಿಗಳು ಒಬ್ಬನೂ ಸಾಯಲ್ಲ, ಟೆನ್ಷನೂ ಆಗಲ್ಲ ಅವನಿಗೆ. ಬಡವರು 50,000ಕ್ಕೆ 1 ಲಕ್ಷಕ್ಕೆ ಸಾಯಬೇಕಾ? ಅದನ್ನು ನೋಡ್ಕೊಂಡು ನಾವೆಲ್ಲ ಸುಮ್ಮನೆ ಇರಬೇಕಾ? ಈಗ 3 ವರ್ಷದಿಂದ 10 ವರ್ಷ ಮಾಡಿದ್ದಾರೆ. ಆದರೆ ಎಷ್ಟು ಪರಿಣಾಮಕಾರಿ ಆಗುತ್ತೆ, ಯಾವುದನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಕೂಡ ಅದರ ಕರಡು ಪ್ರತಿ ಸಿಗಬೇಕಾಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತೇಳಿ ಈ ಏನು ರೌಡಿ ನಿಗ್ರಹ ದಳ ಥರ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ, ನನ್ನ ಕಲೀಗ್ ವಿಜಯ್, ಪೊಲಿಟಿಕಲ್ ಬ್ಯೂರೋ ಹೆಡ್ ನನ್ನ ಜೊತೆ ಇದ್ದಾರೆ. ಎಸ್ ವಿಜಯ್, ಇದು ಕೇವಲ ಆಯಾರಾಮ್ ಗಯಾರಾಮ್ ಏನೊಂದು ಮಾಡಿದೆ ಮುಗೀತು ಹಂಗಾಗತ್ತಾ?
ನಿಜವಾಗಲೂ ಹೆಡೆಮುರಿ ಕಟ್ಟುವಂಥ ಧ್ಯೇಯವನ್ನು ತೋರಿಸ್ತಾರಾ? 3-10 ವರ್ಷ ಮಾಡಿದ್ದಾರೆ. ಯಾವಾಗ? ಅವನು ಬಂದರೆ, ಇವನು ಹೋದರೆ, ಅವನು ಕೊಟ್ಟರೆ, ಅವನು ಕಟ್ಟದಿದ್ದರೆ, ಹಿಂಗೆಲ್ಲ ಇರತ್ತಾ? ಹೆಂಗೆ? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ನೀವು ಮೊದಲೊಂದು ಮಾತನ್ನು ಹೇಳಿದ್ರೆ ಅಂದರೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋಂಥದ್ದು ಅದೇ ಅನುಮಾನ ನನಗೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆ ಆಸಕ್ತಿ ಅಷ್ಟರ ಮಟ್ಟಿಗೆ ಮೆಚ್ಚಬೇಕು. ಯಾಕಂದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇಂಟ್ರೆಸ್ಟ್ ವಹಿಸಿ ಅವರೇ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು. ಸಭೆ ಆಗಿ ಇಂದಿಗೆ 10 ದಿನ ಇಲ್ಲಿಯವರೆಗೂ ಕೂಡ ಆ ಒಂದು ಸುಗ್ರೀವಾಜ್ಞೆ ಬಂದಿಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಸಭೆ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ, ಅದು ಏನು ಗೃಹ ಸಚಿವರು ಮತ್ತೊಂದು ಕಂದಾಯ ಸಚಿವರು, ಘಟಾನುಘಟಿ ಸಚಿವರುಗಳೆಲ್ಲ ಸಭೆ ಮಾಡಿ ಪೊಲೀಸ್ ಮಹಾನಿರ್ದೇಶಕರ ಸಮ್ಮುಖದಲ್ಲಿ ಸಭೆ ಮಾಡಿ ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಸಂದೇಶ ಹೋದರೂ ಕೂಡ ಯಾರು ಕೇರೇ ಮಾಡ್ತಾ ಇಲ್ಲ. ಇಲ್ಲಿ ಇವತ್ತು ಒಂದೇ ದಿನ 5 ಜನ ಸತ್ತಿರುವಂಥದ್ದು, ಒಟ್ಟು 25 ಜನ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಮಾಡಿದ ಬಳಿಕ 15-18 ಜನ ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಾವನ್ನಪ್ಪಿರುವಂಥದ್ದು. ಹಾಗೆ ಇದು ಹೊಣೆ ಯಾರು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಇವು ಸುಗ್ರೀವಾಜ್ಞೆ ತರ ಸಂಬಂಧಪಟ್ಟಂತೆ ಕರಡು ಈಗ ರಾಜ್ಯಪಾಲರಿಗೆ ಹೋಗಿದ್ರು ಕೂಡ ಸುಗ್ರೀವಾಜ್ಞೆ ಬಂದ ನಂತರ ಕೂಡ ಇದು ನಿಲ್ಲುತ್ತಾ ಅನ್ನೋಂಥದ್ದು ಕೂಡ ಒಂದು ಅನುಮಾನಕ್ಕೆ ಇರುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಒಂದಷ್ಟು ಕಾನೂನಿಗೆ ಬಲ ತಂದು ಇದರ ಉಪ್ಪಟ್ಟಳ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಸಹಾಯ ಆಗುತ್ತೆ ಅಂತ ಅನ್ನೋಂಥದ್ದು. ಜೊತೆಗೆ ಸುಗ್ರೀವಾಜ್ಞೆ ಬಂದ ನಂತರ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಜಾರಿ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಏನು ಮೈಕ್ರೋ ಫೈನಾನ್ಸ್ಗಳು ಕಾನೂನು ಅಡಿಯಲ್ಲಿ ಒಂದಷ್ಟು ಇದನ್ನು ಚಾಲೆಂಜ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಈ ಸುಗ್ರೀವಾಜ್ಞೆ ಏನಿದೆ, ಅನಧಿಕೃತವಾಗಿ ಇರುವಂತಹ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಇದರ ಹಿಡಿತ ಜಾಸ್ತಿ ಆಗುವಂಥದ್ದು, ಅಂದರೆ ಇದರ ಒಂದು ಕಡಿವಾಣ ಜಾಸ್ತಿ ಆಗುವಂಥದ್ದು ನೋಡಬೇಕು. ಒಂದು ಒಳ್ಳೆಯ ಉದ್ದೇಶದಿಂದ ಈ ಸುಗ್ರೀವಾಜ್ಞೆ ತರ್ತಾ ಇದ್ದಾರೆ. ಆದರೆ ಒಂದೊಂದು ಭಾಳ ಸ್ಪಷ್ಟ, ಜನಸಾಮಾನ್ಯರು ಯಾರೂ ಕೂಡ ಇದರಿಂದ ಸಾಯಬಾರ್ದು, ಕಿರುಕುಳದಿಂದ ಸಾಯಬಾರ್ದು ಅನ್ನೋಂಥದ್ದು ಉದ್ದೇಶ. ಅದೆಷ್ಟು ಮಟ್ಟಿಗೆ ಜಾರಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಹುಶಃ ಇಂದು ಅಥವಾ ನಾಳೆ ಸುಗ್ರೀವಾಜ್ಞೆ ಅಧಿಕೃತವಾಗಿ ಜಾರಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ, ರಾಜ್ಯಪಾಲರ ಕೈ ಸೇರಿದ ಸುಗ್ರೀವಾಜ್ಞೆ ಕರಡು. ಈ ಕರಡು ಪ್ರತಿಯಲ್ಲಿ ಶಿಕ್ಷೆ ಪ್ರಮಾಣದಲ್ಲಿ ಭಾರಿ ಬದಲಾವಣೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಶಿಫಾರಸು. ಇದು ಭಾಳ ಅದ್ಭುತವಾಗಿದೆ. CM ಪರಿಶೀಲನೆ ಬಳಿಕ ರಾಜ್ಯಪಾಲರಿಗೆ ರವಾನೆ. ರಾಜ್ಯಪಾಲರ ಅಂಕಿತದ ಬಳಿಕ ಪ್ರಕಟವಾಗುವ ಸುಗ್ರೀವಾಜ್ಞೆ. ಬಡ್ಡಿ ಬಕ್ಕಾಸುರ ವಿರುದ್ಧ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರ ಸಮರವನ್ನು ಸಾರಿತ್ತು. ಅನೇಕರು ತೀರ್ಕೊಂಡಿದ್ದಿರ್ರಿ, ನಾವು ಬೇರೆ ಏನು ಹೇಳ್ತಾ ಇರಲಿಲ್ಲ. ಕಾಟ ಕೊಟ್ಟರು, ಮತ್ತೊಂದು ಕೊಟ್ಟರು. ನಮ್ಮನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ಏನು ಸಾಲ ಕೊಡಬಾರ್ದಾ, ಸಾಲ ನೀನು ಕೊಡ್ತೀಯಾ, ಅವನು ಕೊಡ್ತಾನಾ, ಹಿಂಗೆಲ್ಲ ಕೇಳ್ತಾರೆ. ಐ ಎಗ್ರಿ, ಸಾಲ ಕೊಟ್ಟವ್ರದ್ದು ಅರ್ಥ ಆಗತ್ತೆ. ಆದರೆ ಸಾಯ್ತಾರೆ ಅಂತಂದರೆ ಮತ್ತೆ ಯಾರು ಸಾಯೋದು ನೋಡಿ? ಬಡವರು. ಒನ್ಸ್ ಅಗೇನ್, ಸಾವಿರಾರು ಗಟ್ಟಲೆ ಸಾಲ ಇದ್ದ ರಾಜಕಾರಣಿಗಳು ಒಬ್ಬನೂ ಸಾಯಲ್ಲ, ಟೆನ್ಷನೂ ಆಗಲ್ಲ ಅವನಿಗೆ. ಬಡವರು 50,000ಕ್ಕೆ 1 ಲಕ್ಷಕ್ಕೆ ಸಾಯಬೇಕಾ? ಅದನ್ನು ನೋಡ್ಕೊಂಡು ನಾವೆಲ್ಲ ಸುಮ್ಮನಿರಬೇಕಾ? ಈಗ 3 ವರ್ಷದಿಂದ 10 ವರ್ಷ ಮಾಡಿದ್ದಾರೆ. ಆದರೆ ಎಷ್ಟು ಪರಿಣಾಮಕಾರಿ ಆಗುತ್ತೆ, ಯಾವುದನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಕೂಡ ಅದರ ಕರಡು ಪ್ರತಿ ಸಿಗಬೇಕಾಗಿದೆ. ನಾನು ಪದೇ ಹೇಳ್ತಾ ಇದ್ದೆ, ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತೇಳಿ ಈ ಏನು ರೌಡಿ ನಿಗ್ರಹ ದಳ ಥರ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ, ನನ್ನ ಕಲೀಗ್ ವಿಜಯ್, ಪೊಲಿಟಿಕಲ್ ಬ್ಯೂರೋ ಹೆಡ್ ನನ್ನ ಜೊತೆ ಇದ್ದಾರೆ. ಎಸ್ ವಿಜಯ್, ಇದು ಕೇವಲ ಆಯಾರಾಮ್ ಗಯಾರಾಮ್ ಏನೊಂದು ಮಾಡಿದೆ ಮುಗೀತು ಹಂಗಾಗತ್ತಾ? ನಿಜವಾಗಲೂ ಹೆಡೆಮುರಿ ಕಟ್ಟುವಂಥ ಧ್ಯೇಯವನ್ನು ತೋರಿಸ್ತಾರಾ? 3-10 ವರ್ಷ ಮಾಡಿದ್ದಾರೆ. ಯಾವಾಗ? ಅವನು ಬಂದರೆ, ಇವನು ಹೋದರೆ, ಅವನು ಕೊಟ್ಟರೆ, ಅವನು ಕಟ್ಟದಿದ್ದರೆ, ಹಿಂಗೆಲ್ಲ ಇರತ್ತಾ? ಹೆಂಗೆ? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ನೀವು ಮೊದಲೊಂದು ಮಾತನ್ನು ಹೇಳಿದ್ರೆ ಅಂದರೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋಂಥದ್ದು ಅದೇ ಅನುಮಾನ ನನಗೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆ ಆಸಕ್ತಿ ಅಷ್ಟರ ಮಟ್ಟಿಗೆ ಮೆಚ್ಚಬೇಕು. ಯಾಕಂದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇಂಟ್ರೆಸ್ಟ್ ವಹಿಸಿ ಅವರೇ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು. ಸಭೆ ಆಗಿ ಇಂದಿಗೆ 10 ದಿನ ಇಲ್ಲಿಯವರೆಗೂ ಕೂಡ ಆ ಒಂದು ಸುಗ್ರೀವಾಜ್ಞೆ ಬಂದಿಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಸಭೆ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ, ಅದು ಏನು ಗೃಹ ಸಚಿವರು ಮತ್ತೊಂದು ಕಂದಾಯ ಸಚಿವರು, ಘಟಾನುಘಟಿ ಸಚಿವರುಗಳೆಲ್ಲ ಸಭೆ ಮಾಡಿ ಪೊಲೀಸ್ ಮಹಾನಿರ್ದೇಶಕರ ಸಮ್ಮುಖದಲ್ಲಿ ಸಭೆ ಮಾಡಿ ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಸಂದೇಶ ಹೋದರೂ ಕೂಡ ಯಾರು ಕೇರೇ ಮಾಡ್ತಾ ಇಲ್ಲ. ಇಲ್ಲಿ ಇವತ್ತು ಒಂದೇ ದಿನ 5 ಜನ ಸತ್ತಿರುವಂಥದ್ದು, ಒಟ್ಟು 25 ಜನ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಮಾಡಿದ ಬಳಿಕ 15-18 ಜನ ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಾವನ್ನಪ್ಪಿರುವಂಥದ್ದು. ಹಾಗೆ ಇದು ಹೊಣೆ ಯಾರು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಇವು ಸುಗ್ರೀವಾಜ್ಞೆ ತರ ಸಂಬಂಧಪಟ್ಟಂತೆ ಕರಡು ಈಗ ರಾಜ್ಯಪಾಲರಿಗೆ ಹೋಗಿದ್ರು ಕೂಡ ಸುಗ್ರೀವಾಜ್ಞೆ ಬಂದ ನಂತರ ಕೂಡ ಇದು ನಿಲ್ಲುತ್ತಾ ಅನ್ನೋಂಥದ್ದು ಕೂಡ ಒಂದು ಅನುಮಾನಕ್ಕೆ ಇರುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಒಂದಷ್ಟು ಕಾನೂನಿಗೆ ಬಲ ತಂದು ಇದರ ಉಪ್ಪಟ್ಟಳ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಸಹಾಯ ಆಗುತ್ತೆ ಅಂತ ಅನ್ನೋಂಥದ್ದು. ಜೊತೆಗೆ ಸುಗ್ರೀವಾಜ್ಞೆ ಬಂದ ನಂತರ
ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಜಾರಿ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಮೈಕ್ರೋ ಫೈನಾನ್ಸ್ಗಳು ಕಾನೂನಿನ ಅಡಿಯಲ್ಲಿ ಒಂದಷ್ಟು ಇದನ್ನು ಚಾಲೆಂಜ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಈ ಸುಗ್ರೀವಾಜ್ಞೆ ಏನಿದೆ, ಅನಧಿಕೃತವಾಗಿ ಇರುವಂತಹ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಇದರ ಹಿಡಿತ ಜಾಸ್ತಿ ಆಗುವಂಥದ್ದು, ಅಂದರೆ ಇದರ ಒಂದು ಕಡಿವಾಣ ಜಾಸ್ತಿ ಆಗುವಂಥದ್ದು ನೋಡಬೇಕು. ಒಂದು ಒಳ್ಳೆಯ ಉದ್ದೇಶದಿಂದ ಈ ಸುಗ್ರೀವಾಜ್ಞೆ ತರ್ತಾ ಇದ್ದಾರೆ. ಅದು ಒಂದೊಂದು ಭಾಳ ಸ್ಪಷ್ಟ, ಜನಸಾಮಾನ್ಯರು ಯಾರೂ ಕೂಡ ಇದರಿಂದ ಸಾಯಬಾರ್ದು, ಕಿರುಕುಳದಿಂದ ಸಾಯಬಾರ್ದು ಅನ್ನೋಂಥದ್ದು ಉದ್ದೇಶ. ಅದೆಷ್ಟು ಮಟ್ಟಿಗೆ ಜಾರಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಹುಶಃ ಇಂದು ಅಥವಾ ನಾಳೆ ಸುಗ್ರೀವಾಜ್ಞೆ ಅಧಿಕೃತವಾಗಿ ಜಾರಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.